7 ವರ್ಷಗಳ ಪ್ರೀತಿ ದುರಂತ ಅಂತ್ಯ. ಕೈ ಹಿಡಿದವನಿಂದಲೇ ಪ್ರೇಯಸಿ ಕಥೆ ಫಿನಿಶ್. ಆಕೆ 25ರ ಸುಂದರ ಯುವತಿ. 7 ವರ್ಷಗಳ ಪ್ರೀತಿ ಪ್ರೇಮ ಅಂತ ಸುತ್ತಾಡಿದ ಜೋಡಿ 3 ತಿಂಗಳ ಹಿಂದೆ ಹಸೆಮಣೆ ಏರಿದ್ಲು. ಈಗ ಬಾರದ ಲೋಕಕ್ಕೆ ಹೊರಟು ಹೋಗಿದ್ದಾಳೆ. ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದಲ್ಲಿ 3 ತಿಂಗಳ ಗರ್ಭಿಣಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಕಿಚನ್ ಕಿಟಕಿಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಈಕೆ ಸಾವಿನ ಹಿಂದೆ ಪ್ರೇಮ ಕಥೆಯೊಂದಿದೆ. ಅನಿತಾ ನೀಲದಕರ್ ನೀಲೇಶ್ ಎಂಬಾತನನ್ನ 7 ವರ್ಷಗಳಿಂದ ಪ್ರೀತಿಸಿ 3-4 ತಿಂಗಳ ಹಿಂದೆ 7 ಹೆಜ್ಜೆಯನ್ನ ತುಳಿದಿದ್ಲು. ಅದನ್ನ ಈಕೆ ಮಾಡಬಾರ್ದಂತ ನಾವ್ ವಿಚಾರ ಐತ್ರಿ. ನಾವ್ ಎಲ್ರಿ ಚಲೋ ಮಂತಾನ ಬಂದ್ ಕೊಡ್ಬೇಕು ಆತಂದ. ಇಲ್ಲ ಅವನ ಮಾಡ್ಕೋತೇನ ನನ್ನ ಅವ್ರ ಮನಿ ಹಾಕಿಸ್ ಬಂದಿನ್ರಿ. ಅವ್ರನ್ನ ನನ್ ಮಗಳನ್ನ ಅವ್ರ ಅಣ್ಣನ್ ಹೇಂಗಿ ಅವ್ರವ್ವ ಅವ್ರಪ್ಪ ಮತ್ತ ಇವ್ರಿ 4 ಮಂದಿ ಕೂಡಿ ಏನ್ ಮಾಡ್ಯಾರ ಗೊತ್ತಿಲ್ರಿ. ಒಟ್ಟ ಹುಡುಗಿ ಏನು ಇಲ್ರಿ, ಬೇಕಾದ್ರೆ ತಿರ್ಗಾಡ್ತಿದ್ದು. ಆಕೆ ಅದೇನು ಆಂಬ್ಯುಲೆನ್ಸ್ ಏನೇನು ಅಲ್ಲಿ ಕೆಲ್ಸಕ್ ಹೋಗ್ತಿದ್ರಿ. ಈಕೆ ದುಡ್ಡು ತಿನ್ನೋದ್ರಿ. ಈಕೆ ಕಡೆ 7-8 ವರ್ಷ ರೀ $1 ಪಗಾರ ಮನಿಗ್ ತಂದ್ ಹಚ್ಚಿಲ್ರಿ. ಆಕೆ ಎಲ್ಲಾ ಅವ ತಗೊಂಡ್ ಇದನ್ನ ಮಾಡಿದಾರಿ ಮಾಡ್ತಿದ್ದಂತಾರಿ. ಈಗೀಗನ ಮಾಡಿದಾರಂತ ನೋಡ. ಏನು ಸೆರೆ ಕುಡ್ದು ಏನ್ ಮಾಡ್ತಿದ್ ಏನ್ ಗೊತ್ತರಿ. ಈಗ ನಮಗ್ ಏನ್ ಗೊತ್ತರಿ, ಕುಡಿಯಾಕ ರೊಕ್ಕ ಬಡಿಯೋದ ಒಟ್ಟು ಬಡಿಯೋದ. ನಾ ಮಾತಾಡಿರ್ರಿ ಆಕಿ ಕೂಡ. ನನಗ್ ಗೊತ್ತಿಲ್ಲ, ನೀ ರಿಜಿಸ್ಟರ್ ಮಾಡ್ಕೊಂಡಿ ಅನ್ಬೇಕ. ನನಗ ನೀ ಮಾತಾಡಂಗಿಲ್ಲ ಅಂತ ನಾ ಆಕಿ ಕೂಡ ಮಾತಾಡಕಿಲ್ರಿ. ಮನೆಯವರ ವಿರೋಧದ ನಡುವೆಯೂ ಇಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು. ಇದರಿಂದಾಗಿ ಅನಿತಾ ಮನೆಯವರು ಯಾರೂ ಮಾತನಾಡ್ತಿರ್ಲಿಲ್ಲ. ಆಕೆಯ ಸಾವಿನ ಸುದ್ದಿ ತಿಳಿದು ಈಗ ಧಾವಿಸಿದ್ರು. ಎಷ್ಟೇ ಆದ್ರೂ ಹೆತ್ತ ಕರುಳ ಬಳ್ಳಿ. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತು. ನಾವು ಹೇಳಿದೀವ್ರಿ ಸರ್, ಹುಡುಗನ ವಾತಾವರಣ ಏನ್ ಚಲೋ ಕಾಣ್ಲಿಲ್ಲ, ನಾನ ಮಾಡ್ಕೋಬೇಡವ, ನಿನಗ್ ಚಲೋ ಮನ್ತನ್ ನೋಡಿ ಮಾಡಿ ಕೊಡ್ತೇವ ಅಂತ ಹೇಳಿದೀವಿ. ಹುಡುಗಿ ಇಲ್ಲ ಅವ, ನಾ ಮಾಡ್ಕೊಂಡ್ರ ಅವ್ನ ಮಾಡ್ಕೋತೇನ ಅಂತ ಹೇಳಿದ್ರಿ. ಇರುವತ್ವ ಮಾಡ್ಕೋ ಚಲೋ ಇರು ಅಂತ ಹೇಳಿದೀವಿ. ಮತ್ತ ಮದುವೆ ಆಯ್ತು, ಅದು ನಮಗ್ ಗೊತ್ತಿಲ್ರಿ. ಮತ್ತ ಮದುವೆ ಆಗಿ 2-3 ತಿಂಗಳದಾಗ ತಂದು ಇಲ್ಲಿ ನಮ್ಮ ಹುಡುಗಿನ ಕೊಂದು ಬಿಟ್ಟಿದಾರಿ. ನಾವ್ ಏನ್ ಮಾಡ್ಬೇಕ್ರಿ ಸರ್? ರಸ್ತಾದ ಮ್ಯಾಗ ಬಂದು ನಮ್ಮ ಮನಕತ್ತದೇವ್ರಿ. ಅವಾಗ ನಮ್ಮ ಹುಡುಗಿ ಈಸೆ ನಮ್ಮ ಕುಟುಂಬಕ್ಕೆಲ್ಲ ಮತ್ತ ಅವ್ರ ಕುಟುಂಬಕ್ಕಾರೆ ಸಾಯೋ ನ್ಯಾಯ ಕೊಡ್ರಿ. ಮತ್ತ ನಮ್ಮ ಕುಟುಂಬಕ್ಕಾರಿ ಸರ್ ಆ ಹುಡುಗಿ ಕಲ್ಯಾಣ ಆಗುವ ಅಟ್ಲರಿ ನಮ್ಮ ಕುಟುಂಬಕ್ಕಾರಿ ನ್ಯಾಯ ಕೊಡ್ರಿ ಸರ್. ಇಷ್ಟ ಬೇಡ ಎಷ್ಟು ವರ್ಷ ಮಾಡ್ತೀರಿ ಆಮಲ್ರಿ ಸರ್? ಅದ್ಯಾರು ಗೊತ್ತಿಲ್ಲ ನಮಗೂ. ನಾ ಅತ್ತೆ ಇದೇನೋ ನಮ್ಗ ಫೋನ್ದಾಗ ಹೇಳ್ತೀವಿ, ನಾ ಮದ್ವಿ ಮಾಡ್ಕೊರಕ್ಕೆ ಇದೇನ ಅತ್ತಿ ಒಂದ್ ಹುಡುಗನ ನಾ ಮಾಡಿದೇನ್ರಿ, ಮತ್ತ ಚಲೋ ಮಾಡ್ಕೊತೇನ ಅಂತ ಹೇಳಿ. ನೋಡುವ ಈಗಿನ ದಿವಸ ಚಲೋ ಇಲ್ಲ, ಮತ್ತೆ ಹೆಂಗ್ ಮಾಡ್ತೀವಿ ನೋಡು, ಮತ್ತ ನಾವು ಇದೇವ್ ಮಾಡ್ತೀವಿ ಅಂತ ಹೇಳಿ ನಾನು ರೀ. ನಮ್ಗ ಗೊತ್ತಿಲ್ದ ಮಾಡ್ಕೊಂಡಾಳ್ರಿ ಸರ್. ಬಳಿಕ ಅನಿತಾ ನೀಲೇಶ್ ಬಾಡಿಗೆ ಮನೆಯಲ್ಲಿ ವಾಸವಿದ್ದು ಖಾಸಗಿ ಸಂಸ್ಥೆಯೊಂದರಲ್ಲಿ ಅನಿತಾ ಕೆಲಸ ಮಾಡ್ತಾ ಇದ್ರು. ಆದ್ರೆ ನೀಲೇಶ್ ಏನೂ ಕೆಲಸ ಮಾಡ್ತಾ ಇರ್ಲಿಲ್ವಂತೆ. ಇದರ ಮಧ್ಯೆ ನೀಲೇಶ್ ಜಾತಿ ನಿಂದನೆಯ ಕಿರುಕುಳವನ್ನ ಮಾಡಿದ್ರು. ಸರ್ ಇದು ಕೊಲೆ ಮಾಡಿದ್ದಂತೂ 100% ಸರ್. ಯಾಕಂದ್ರ ಆ ಹುಡುಗ ವಿಚಾರ ಏನು ಮಾಡ್ತಾರೆ, ಇವ್ರದ್ದು ಜಾತಿ ವಿಚಾರಕ್ಕೆ ಗೊಂದಲಗಳಿಂದ ಜಗಳ ಆಗ್ತಿತ್ತು. ಪದೇ ಇದೇ ತಕರಾರು ತಂತೆ ಇಲ್ಲೆಲ್ಲ ಸಾಕಷ್ಟು ಜನರು ಕೂಡ ನೋಡಿದಾರೆ, ಬಿಡಿಸಿದಾರಂತ. ಆದ್ರೂ ಕೂಡ ಈ ಹೆಣ್ಣುಮಗಳ ಮೇಲೆ ಇವು ದೌರ್ಜನ್ಯ ಎತ್ತಿಗೆ ನಿನ್ನೆ ಕೊಲೆ ಮಾಡಿದ. ಅದಕ್ಕಾಗಿ ಸಮಗ್ರ ತನಿಖೆ ಆಗಿ ಅಟ್ರಾಸಿಟಿ ಪ್ರಕರಣದ ದಾಖಲಾಗಿ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕಂತ ಮಾಧ್ಯಮ ವಿನಂತಿ ಮಾಡ್ತಾರೆ. ಗಂಡನೆ ಕೊಲೆ ಮಾಡಿ ನೇಣು ಬಿಗಿದು ಹಾಕಿದ್ದಾನೆ ಅಂತ ದಲಿತ ಮುಖಂಡರು ಮತ್ತು ಅನಿತಾ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಈಗಾಗಲೇ ನೀಲೇಶನ ಬಂಧನವೂ ಆಗಿದೆ. ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಒಟ್ನಲ್ಲಿ ಪ್ರೀತಿ ಪ್ರೇಮ ಅಂತ ಹೋದವಳು ಮಸಣ ಸೇರಿದ್ದಾಳೆ. ರನ್ ಟಿವಿ ನ್ಯೂಸ್, ಬೆಳಗಾವಿ. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ.
ಸುಶೀಲಾದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.